ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ದೀಪಾವಳಿ ನಂತರ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿನ ಯಮದ್ವಿತೀಯ ಅಥವಾ ಭಾವನ ಬಿದಿಗೆ ಎಂದು ಕರೆಯುತ್ತಾರೆ. ಅಂದು ಯಮಧರ್ಮರಾಜನು ತನ್ನ ಸಹೋದರಿ ಯಮುನೆಯ ಮನೆಗೆ ಬಂದು ಅವಳ ಆತಿಥ್ಯವನ್ನು ಸ್ವೀಕರಿಸಿ ಅವಳನ್ನು ಅನುಗ್ರಹಿಸಿ ಅವಳ ಕೋರಿಕೆಯಂತೆ ಪ್ರತಿ ವರ್ಷ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿನ ತನ್ನ ಸಹೋದರಿ ಯಮುನೆಯ ಮನೆಗೆ ಬರುವುದಾಗಿ ವರವನ್ನು ಕೊಡುತ್ತಾನೆ. ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಮನೆಗೆ ಬಂದು ಊಟ ಮಾಡಿ ಸಹೋದರಿಯರಿಗೆ ವಸ್ತ್ರಾಲಂಕಾರ ಉಡುಗೊರೆಗಳನ್ನು ಕೊಟ್ಟು ಸಂತೋಷ ಪಡಿಸಬೇಕು. ಈ ದಿನದಂದು ಯಾರು ತನ್ನ ಅಣ್ಣ ತಮ್ಮಂದಿರನ್ನು ಮನೆಗೆ ಕರೆಸಿ ಅವರಿಗೆ ವಿವಿಧ ಪಕ್ವಾನ್ನಗಳನ್ನು ಮಾಡಿ ಭೋಜನವನ್ನು ಮಾಡಿಸುತ್ತಾರೋ ಆ ಸಹೋದರಿಗೆ ವೈಧವ್ಯ ಪರಿಹಾರವಾಗುವುದಲ್ಲದೆ ಭೋಜನವನ್ನು ಮಾಡಿದ ಸಹೋದರನಿಗೆ ದೀರ್ಘಾಯುಷ್ಯವು ಪ್ರಾಪ್ತಿಯಾಗುವುದಾಗಿ ಯಮಧರ್ಮರಾಜನು ಅನುಗ್ರಹಿಸಿದ್ದಾನೆ. ಈ ಕಾರಣಕ್ಕಾಗಿ, ಅಂದರೆ ಸಹೋದರನ ದೀರ್ಘಾಯುಷ್ಯಕ್ಕಾಗಿ ಹಾಗೂ ಸಹೋದರಿಯ ವೈಧವ್ಯ ಪರಿಹಾರಕ್ಕಾಗಿ ಯಮದ್ವಿತೀಯ ಹಬ್ಬವನ್ನು ಎಲ್ಲ ಕಡೆಗೂ ಆಚರಿಸಲಾಗುತ್ತದೆ. ಇದು ಸಹೋದರ ಸಹೋದರಿಯರ ನಡುವಿನ ಪ್ರೀತಿಯ ಸಂಕೇತವಾಗಿದೆ. ಯಮನ ಸಹೋದರಿ ಯಮುನೆಯು ತನ್ನ ಸಹೋದರನನ್ನು ಹೂಮಾಲೆಯಿಂದ ಸ್ವಾಗತಿಸಿ ಯಮರಾಜನ ಹಣೆಗೆ ಮಂಗಲಕರವಾದ ತಿಲಕವನ್ನು ಹಚ್ಚಿ ಆರತಿ ಮಾಡಿ ಅವನಿಗೆ ಇಷ್ಟವಾದ ಆಹಾರ ಪದಾರ್ಥಗಳನ್ನು ಮಾಡಿ ಊಟಕ್ಕೆ ಬಡಿಸುತ್ತಾಳೆ. ನಂತರ ಸಹೋದರನಿಗೆ ಉಡುಗೊರೆ ಕೊಡುತ್ತಾಳೆ. ಅದೇ ರೀತಿ ಯಮಧರ್ಮರಾಜನು ಸಹೋದರಿಗೆ ಉಡುಗೊರೆ ಕೊಡುತ್ತಾನೆ. ಹೀಗೆ ಸಹೋದರಿಯಿಂದ ತಿಲಕವನ್ನು ಹಚ್ಚಿಕೊಂಡ ಯಾವುದೇ ಸಹೋದರನಿಗೆ ಎಂದಿಗೂ ನರಕಲೋಕ ದರ್ಶನವಾಗುವುದಿಲ್ಲ ಎಂದು ಯಮಧರ್ಮರಾಜನು ತನ್ನ ಸಹೋದರಿಗೆ ಹೇಳುತ್ತಾನೆ. ಅಂದಿನಿಂದ ಯಮದ್ವಿತೀಯವನ್ನು ಎಲ್ಲ ಕಡೆಗೂ ಆಚರಿಸಲಾಗುತ್ತದೆ. ಅದರಂತೆ ಯಮದ್ವಿತೀಯ ಮರುದಿನ, ಅಂದರೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ಭಗಿನಿ ತೃತೀಯ ಅಥವಾ ಅಕ್ಕನ ತದಿಗೆ ಎಂದು ಆಚರಿಸಲಾಗುತ್ತದೆ. ಅಂದರೆ ಇಂದಿನ ದಿನ ಸಹೋದರಿಯ ಮನೆಗೆ ಬಂದ ಸಹೋದರನ ಮನೆಗೆ ಸಹೋದರಿಯು ಬಂದು ಅಲ್ಲಿ ಸಹೋದರನ ಆತಿಥ್ಯವನ್ನು ಸ್ವೀಕರಿಸುತ್ತಾಳೆ. ಅಂದು ಸಹೋದರ ತನ್ನ ಸಹೋದರಿಗೆ ಇಷ್ಟವಾದ ಆಹಾರ ಪದಾರ್ಥಗಳನ್ನು ಉಣಬಡಿಸಿ ಅವಳಿಗೆ ಉಡುಗೊರೆ ಕೊಟ್ಟು ಕಳಿಸುವ ಪದ್ಧತಿ ಇದೆ. ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರನ್ನು ತನ್ನ ಮನೆಗೆ ಕರೆಸಿ ಅವಳಿಗೆ ಭೋಜನ ಮಾಡಿಸಿ ಉಡುಗೊರೆಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಬೇಕು. ಹೀಗೆ ಭಾವನ ಬಿದಿಗೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿನ ಹಾಗೂ ಮರುದಿನ, ಅಂದರೆ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ ಅಕ್ಕನ ತದಿಗೆ, ಅಂದರೆ ಭಗಿನಿ ತೃತೀಯವನ್ನು ಆಚರಿಸಲಾಗುತ್ತದೆ.